ನರಸಿಂಹಸ್ವಾಮಿನ ನೆನೆಸ್ಕೊಂಡು ಇವತ್ತಿನ ದಿನ ಈ ಕ್ಷಣದಲ್ಲಿ ದರ್ಶನ್ ಅಂಕಲು ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದ್ದಾರೆ ಅಷ್ಟೇ. ಇದನ್ನ ಇನ್ನೂ ಅರ್ಥಪೂರ್ಣವಾಗಿ ಹೇಳಬೇಕು ಅಂದರೆ ಅವ್ರಿಗೆ ತುಂಬ ಹೊತ್ತು ಹಿಡಿಯಲ್ಲ ಗ್ರಹಣ. ಯಾಕಂದ್ರೆ ಇಲ್ಲಿಂದಾನೇ ಬೀಳ್ತಾ ಇಲ್ವಾ ಅಭಿಮಾನಿಗಳ ಆಶಾ ಕಿರಣ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಬಿಡುಗಡೆ ಅನ್ನೋದು ಗುಟ್ಟು ರಿಲೀಸ್ ಆದ್ರೆ ಹಚ್ಚಿದು ನೋಡ್ರಿ ವೀರ ತಿಲಕದ ಬೊಟ್ಟು. ಶಿವರಾತ್ರಿ ಅಂದ್ರೆ ಗ್ರ್ಯಾಂಡು, ಸ್ವಂತ ಸಂಪನ್ನೆಲೆ ಕಟ್ಟಿಲ್ವ ಸೆಲೆಬ್ರಿಟೀಸ್ ಅನ್ನೋ ನಂದಿ ಬ್ರ್ಯಾಂಡು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಸೈಲೆಂಟ್ ಆಗಿ ಸಹಾಯ ಮಾಡಕ್ ನಿಂತ್ರೆ ಅದೇ ಅಲ್ವಾ ಸದ್ಗುಣ. ಕೇಳಿ ಕಥಮ್ ನಾಟಕ ಬಂದ್, ನೋ ಡಿಸ್ಕಷನ್ ಓನ್ಲಿ ಆಕ್ಷನ್. ನಾನು ಬರ್ತಾ ಇದ್ದೀನಿ 1 2 3. ಡಿ ಬಾಸ್ ಅಂದ್ರೆ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು, ಕ್ರೇಜ್ಗೆ ಕಿಂಗು. ವಾಟ್ ಯು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು. ಅಯ್ಯ ಅಂದ್ರೆ ಅಧಿಪತಿ, ಈ ಬೃಂದಾವನದ ಸಾರಥಿ, ಕರುನಾಡ ಭೂಪತಿ, ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ. ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ, ಕನ್ನಡದ ಕಲಾವಿದ, ಕುರುಕ್ಷೇತ್ರದ ದುರ್ಯೋಧನ, ಈ ಕಲಿಯುಗದ ಕರ್ಣ. ಅಕ್ಕಿಗೆ ಭತ್ತ ಕವಚ, ದಾನಕ್ಕೆ ದತ್ತ ಕವಚ, ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ. ಸುಟ್ಟರ ಇಟ್ಟಿಗೆ ಗಟ್ಟಿ, ಚಾಲೆಂಜ್ ಅಂದ್ರೆ ದಾಸನ ಗುಂಡೆಗೆನೆ ಗಟ್ಟಿ. ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ. ಆನೆಗೆ ಎದುರು ಬರಬಾರ್ದು, ಈ ಜಗ್ಗುನ ಎದುರಾಕೊಂಬಾರ್ದು. ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಣ್ಣ, ನನ್ಗಿರೋದು 2 ಮುಖ. ಒಡೆಯ ಅಂದ್ರೆ ಅಭಿಮಾನ, ಅಂಬರೀಷ ಅಂದ್ರೆ ಯಜಮಾನ. ಥ್ಯಾಂಕ್ ಯು ಚೀನಾ. ಜೈ ಡಿ ಬಾಸ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.